ಯೇಸು ಕ್ರಿಸ್ತನ ಪರಿಶುದ್ಧ ನಾಮದ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನ ನಾವು ಮಾಡುವ ಧ್ಯಾನದ ವಿಷಯವೆಂದರೆ, ನೀವು ದೇವರ ಆಜ್ಞೆಯನ್ನು ಏಕೆ ಮುರಿಯುತ್ತೀರಿ? ವೈ ಡು ಯು ಬ್ರೇಕ್ ಗಾಡ್ಸ್ ಕಮಾಂಡ್? ಮತ್ತಾಯ 15:2 ಯೇಸು ಕೇಳಿದ ಪ್ರಶ್ನೆ ನಮ್ಮ ಧಾರ್ಮಿಕ ಜೀವನದ ತಳದಿಯನ್ನು ಸ್ಪರ್ಶಿಸುತ್ತದೆ. ನೀವು ದೇವರ ಆಜ್ಞೆಯನ್ನು ಏಕೆ ಮುರಿಯುತ್ತೀರಿ? ಈ ಪ್ರಶ್ನೆ ಕೇವಲ ಪರಿಸಾರಿಗಲ್ಲ, ಪ್ರತಿಯೊಬ್ಬ ನಂಬಿಗಸ್ತನಿಗೂ ಕೇಳಲ್ಪಡುವ ಪ್ರಶ್ನೆಯಾಗಿದೆ. ಪರಿಸಾಯರು ದೇವರ ಆಜ್ಞೆಗಿಂತ ಮಾನವರ ಸಂಪ್ರದಾಯಗಳಿಗೆ ಹೆಚ್ಚಿನ ಸ್ಥಾನ ನೀಡಿದರು. ಅವರು ದೇವರನ್ನು ಗೌರವಿಸುವಂತೆ ಮಾತನಾಡಿದರು, ಆದರೆ ಅವರ ಕೃತ್ಯಗಳು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ದವು. ಯೇಸು ಇದನ್ನು ಖಂಡಿಸಿ ದೇವರನ್ನು ಬಾಯಿಂದ ಮಾತ್ರ ಗೌರವಿಸುವ ಭಕ್ತಿಯನ್ನು ತಿರಸ್ಕರಿಸಿದನು. ಇಂದು ಸಹ ನಾವು ದೇವರ ಆಜ್ಞೆಗಳನ್ನು ಮುರಿಯುವ ಅಪಾಯದಿದ್ದೇವೆ. ಕೆಲವೊಮ್ಮೆ ತಿಳಿದು ಕೆಲವೊಮ್ಮೆ ತಿಳಿಯದೆ ನಮ್ಮ ಸ್ವಾರ್ಥ, ಹೆಮ್ಮೆ, ಭಯ ಅಥವಾ ಸಮಾಜದ ಒತ್ತಡ ದೇವರ ವಾಕ್ಯಕ್ಕಿಂತ ದೊಡ್ಡದಾಗಿ ಕಾಣಿಸುತ್ತದೆ. ಆಗ ನಾವು ದೇವರ ಇಚ್ಛೆಗೆ ಬದಲಾಗಿ ನಮ್ಮ ಅನುಕೂಲವನ್ನು ಆಡಿಸುತ್ತೇವೆ. ಯೇಸು ನಮಗೆ ನೆನಪಿಸಿದಂದರೆ, ನಿಜವಾದ ಭಕ್ತಿ ಹೃದಯದಿಂದ ಆರಂಭವಾಗುವಂತದ್ದಾಗಿದೆ. ಹೊರಗಿನ ಧಾರ್ಮಿಕ ಆಚರಣೆಗಳು ದೇವರನ್ನು ಸಂತೋಷಪಡಿಸ ಸಾಧ್ಯವಿಲ್ಲ. ದೇವರ ಆಜ್ಞೆಗೆ ವಿಧೇಯರಾಗುವುದು ದೇವರ ಮೇಲಿನ ಪ್ರೀತಿಯ ಸ್ಪಷ್ಟ ಗುರುತಾಗಿದೆ. ಆದುದರಿಂದ ಇಂದು ಯೇಸುವಿನ ಪ್ರಶ್ನೆಯನ್ನು ಗಂಭೀರವಾಗಿ ನಾವು ಸ್ವೀಕರಿಸೋಣ. ನೀವು ದೇವರ ಆಜ್ಞೆಯನ್ನು ಏಕೆ ಮುರಿಯುತ್ತೀರಿ? ವೈ ಡು ಯು ಬ್ರೇಕ್ ಗಾಡ್ಸ್ ಕಮಾಂಡ್ಸ್? ನಮ್ಮ ಜೀವನವನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ಪರಿಶೀಲಿಸಿ ವಿಧೇಯತೆಯ ಜೀವನವನ್ನು ಆರಿಸೋಣ. ದೇವರ ಆಜ್ಞೆ ಅನುಸಾರವಾಗಿ ನಾವು ಜೀವಿಸಲಾದರೆ ದೇವರು ನಮ್ಮೆಲ್ಲರನ್ನು ಆತನ ಪೂರ್ವಕವಾಗಿ ನಡೆಸಲಿಕ್ಕೆ ಸಾಧ್ಯ ಮಾಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೆನ್.